ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಆಗಿರಲಿ, ಬ್ಲ್ಯಾಕ್ ಮ್ಯಾಜಿಕ್ ಆಗಿರಲಿ, ಇನ್ನೊಂದಾಗಿರಲಿ ಮತ್ತೊಂದಾಗಿರಲಿ, ಅದನ್ನು ತಾನು ತಗೊಂಡು ತನ್ನ ಬಾಸನ್ನು ಪ್ರೊಟೆಕ್ಟ್ ಮಾಡತಕ್ಕಂಥ ಒಂದೇ ಒಂದು ಪ್ರಾಣಿ ಸೆಲ್ಫ್ಲೆಸ್ಲಿ ಅಂತ ಹೇಳಿದ್ರೆ ನಾಯಿ. ಇಲ್ಲ ನೀವು ಹೋಗಬೇಕಿತ್ತು, ಇಲ್ಲ ಅದು ಹೋಗಬೇಕಾಗಿರುತ್ತೆ, ಆ ಥರ ಆಪ್ಷನ್ ಇರುತ್ತೆ. ಫಸ್ಟು ಆ ಸಾವನ್ನು ತನ್ನ ಮೇಲೆ ತಾನು ತಗೊಳುತ್ತೆ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕೆ ನಾವು ನಾಯಿಗಳನ್ನು ಮಗು ಸತ್ತಾಗ ಎಷ್ಟು ನೋವಾಗುತ್ತೆ, ಒಂದು ನಾಯಿ ಹೋದಾಗ ಅಷ್ಟೇ ನೋವಾಗುತ್ತೆ. ಯಾಕಂತ ಹೇಳಿದ್ರೆ ಅದು ನಮಗೆ ಸೆಕ್ಯೂರ್ ಅಟ್ಯಾಚ್ಮೆಂಟ್ ಕೊಟ್ಟಿರುತ್ತೆ. ನಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ಗೆ ಆ ಎಫೆಕ್ಟನ್ನು ಕೊಟ್ಟಿರುತ್ತೆ. ಮನೇಲಿ ಇದ್ದಕ್ಕಿದ್ದಂಗೆ ಗಾಜು ಹೊಡಿಯೋದು ಇದೆಲ್ಲವೂ ಆಗ್ತಾ ಇರುತ್ತೆ. ಎಷ್ಟೋ ಸತಿ ಅವು ತೋರಿಸುತ್ತವೆ ಮನೆ ಎನರ್ಜಿಯನ್ನು ಕಮ್ಯುನಿಕೇಟ್ ಮಾಡುವಾಗ. ಯಾರು ಕಂಡ್ರೆ ಇಷ್ಟ, ಏನಿಷ್ಟ, ತನ್ನ ಬಗ್ಗೆ ತಾನೇನು ಹೇಳ್ಕೊಳ್ಳೋದೇ ಇಲ್ಲ. ನನ್ನ ಪ್ರಾಣಿಗಳು ಯಾವಾಗಲೂ ತನ್ನ ಓನರ್ ಬಗ್ಗೆ ಹೇಳ್ತಾ ಇರ್ತವೆ, ಯಾರನ್ನ ಮಿಸ್ ಮಾಡ್ತೀನಿ ಅಂತ ಹೇಳುತ್ತೆ. ಸೊ ಇಫ್ ಅಟ್ ಆಲ್ ನಿಮಗೆ ಆ ಒಂದು ಸೌಭಾಗ್ಯ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾಯಿನ ಸಾಕಿ ಮನೇಲಿ. ನಾವೀಗ ಸ್ಪಿರಿಟ್ ಗೈಡ್ ಅಂತ ಕರಿತೀವಿ, ಆನ್ಸಿಸ್ಟರ್ಸ್ ಅಂತ ಕರಿತೀವಿ. ಇವರೆಲ್ಲ ನಮ್ಮ ಆನ್ಸಿಸ್ಟರ್ಸ್, ಸ್ಪಿರಿಟ್ ಗೈಡ್ ಅಂತ ಕರಿತೀವಿ. ಕೆಲವು ಸತಿ ನಿನ್ನ ಜೊತೆ ಇರೋಕ್ಕೆ ಪ್ರಾಣಿಗಳ ರೂಪದಲ್ಲಿ ಬಂದಿರ್ತಾರೆ. ಸೊ ಎಷ್ಟೋ ಸತಿ ಪ್ರಾಣಿಗಳು ಸತ್ತು ಹೋದ್ಮೇಲೂ ತನ್ನ ಓನರ್ ಮೇಲೆ ಎಷ್ಟು ನಾಯಿಗೆ ನಿಯತ್ ಅಂತ ಹೇಳಿದ್ರೆ, ನಾಯಿ ಜನ್ಮ ನೆಕ್ಸ್ಟ್ ಮನುಷ್ಯನಿಗೆ ಬರುತ್ತೆ. ನಾಯಿ ಈಗ ನಾನು ನಾಯಿ ಈಗ ಈ ಜನ್ಮದಲ್ಲಿ ಯಾರು ನಾಯಿ ಆಗಿರುತ್ತೆ